Hi, ಎಲ್ರಿಗೂ ನಮಸ್ಕಾರ. In the previous class, we are discussed about transformer on load. In this session, we are learn about auto transformer. I think ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ಇದರ ಇನ್ನೊಂದು ಹೆಸರನ್ನು ನೀವು ನೋಡಿದ್ದೀರಿ, ಡಿಮ್ಮರ್ ಸ್ಟ್ಯಾಟ್ ಅಂತ ಕೂಡ ನೀವು ಬಳಸ್ತೀರಿ. ನಮ್ಮ ಲ್ಯಾಬ್ಗಳಲ್ಲಿ ನಾವು ಬಳಸ್ತಾ ಇದ್ದೀವಿ ಡಿಮ್ಮರ್ ಸ್ಟ್ಯಾಟ್. ಸೊ ಅದನ್ನು ನಾವು ಇವತ್ತು ಅಂತ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಂಥ ಸಮಯ. ಇಲ್ಲಿ ನಿಮಗಾಗಲೇ ಈಗ ನೆನಪಾಗ್ಬೋದು ಅನ್ಕೋತೀನಿ. ಈ ಒಂದು ಫಿಗರ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತಲ್ವ. ಸೊ ಡಿಮ್ಮರ್ ಸ್ಟ್ಯಾಟ್ ಅಂತ ಕೂಡ ನಾವು ಅದನ್ನು ಕರೆದಿದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಲ್ಯಾಬಲ್ಲಿ. ಅದನ್ನೇ ನಾವಿಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್, ಅದರೊಳಗಡೆ ಇರ್ತಕ್ಕಂಥದ್ದು ಏನದು ಆಟೋ ಟ್ರಾನ್ಸ್ಫಾರ್ಮರ್. ಆ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಬಗ್ಗೆ ಇವತ್ತು ನಾವು ನೀವು ತಿಳಿದುಕೊಳ್ತಕ್ಕಂಥ ಸಮಯ. ಸೊ ಆಟೋ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಕನ್ಸ್ಟ್ರಕ್ಷನ್ ಹೇಗಿದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಏನು ಅನ್ನೋದನ್ನು, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದರ ಅಪ್ಲಿಕೇಶನ್ಸ್ಗಳು ಏನೆಲ್ಲ ಇದ್ದಾವೆ ಅನ್ನೋದನ್ನು ಇವತ್ತಿನ ಈ ಒಂದು ಸೆಷನಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಪ್ರಿನ್ಸಿಪಲ್. ದ ಆಟೋ ಟ್ರಾನ್ಸ್ಫಾರ್ಮರ್ ಈಸ್ ಎ ಟ್ರಾನ್ಸ್ಫಾರ್ಮರ್. Auto transformer is a transformer having single winding which acts as primary as well as secondary winding. ಸೊ ನಾವಿಲ್ಲಿ ಪಕ್ಕದಲ್ಲೇ ಒಂದು ಚಿತ್ರ ಇದೆ, ಸರ್ಕ್ಯೂಟ್ ಡಯಾಗ್ರಾಮ್ ಅಂತಲೇ ಹೇಳ್ಬೋದು. ಓನ್ಲಿ ಒಂದೇ ವೈಂಡಿಂಗ್ ಅಲ್ಲಿ ಕಾಣ್ತಾ ಇದೆ ನಮಗೆ. ಇದರ ಇಂಟರ್ನಲ್ಲಿ ಈ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳ್ತೀವಿ, ಅದರೊಳಗಡೆ ಇರ್ತಕ್ಕಂಥ ಕೇವಲ ಒಂದು ವೈಂಡಿಂಗ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ನನಗೆ ಪ್ರೈಮರಿಯಾಗೂ ಅದೇ ಕೆಲಸ ಮಾಡುತ್ತೆ, ಹಾಗೆ ಆ್ಯಸ್ ವೆಲ್ ಆಸ್ ಸೆಕೆಂಡರಿಯಾಗಿ ಕೂಡ ಅದು ಕೆಲಸ ಮಾಡುತ್ತೆ. ಅದನ್ನೇ ನಾವಿಲ್ಲಿ ದ ಆಟೋ ಟ್ರಾನ್ಸ್ಫಾರ್ಮರ್ ಇಸ್ ಎ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ಸಿಂಗಲ್ ವೈಂಡಿಂಗ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಪ್ರೈಮರಿ ಆ್ಯಸ್ ವೆಲ್ ಆಸ್ ಸೆಕೆಂಡರಿ ವೈಂಡಿಂಗ್ ಅಂತ ಹೇಳ್ತೀವಿ. And then the auto transformer works on the principle of self-inductance of Faraday's law of electromagnetic induction ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಥರದ ಒಂದು ಟ್ರಾನ್ಸ್ಫಾರ್ಮರ್ ಅಂದರೆ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. It may be recalled that in the discussion of transformer operation, a counter EMF was induced in the winding which acted as primary. ನಾವು ಈ ಹಿಂದೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡ್ತಾ ಇದ್ದಾಗ ಒಂದು ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಏನದು, ಅದರ ಆಪ್ರೇಷನ್ ಹಾಕಬೇಕಾದ್ರೆ ಕೌಂಟರ್ ಇ ಎಮ್ ಎಫ್ ಅಂತಕ್ಕಂಥ ಒಂದು ವರ್ಡನ್ನು ನಾವಲ್ಲಿ ಕೇಳಿದ್ದೀವಿ. ದ ಕೌಂಟರ್ ಇ ಎಮ್ ಎಫ್ ವಾಸ್ ಇಂಡ್ಯೂಸ್ಡ್ ಇನ್ ದ ವೈಂಡಿಂಗ್. ಸೊ ಯಾವಾಗಲೂ ಏನಾಗುತ್ತೆ, ಒಂದು ವೈಂಡಿಂಗ್ ಅಥವಾ ಒಂದು ಕಾಯಿಲ್ನ ಸುತ್ತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಕಾಯಿಲ್ ಇದೆ ಅಂತ ಹೇಳಿದರೆ, ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರ್ತಕ್ಕಂಥ ಕಾಯಿಲಲ್ಲಿ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಅದು ಸೆಲ್ಫ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಆಗಿ ಇರ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ನಮಗೆ ಸೆಲ್ಫ್ ಇಂಡಕ್ಷನ್ ಅಂತ ಹೇಳ್ತೀವಿ. ಸೆಲ್ಫ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ಈ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಒಂದು ಸಿಂಗಲ್ ವೈಂಡಿಂಗ್ ಅಂತ ಏನು ಹೇಳಿದ್ರೆ, ಆ ಸಿಂಗಲ್ ವೈಂಡಿಂಗನ್ನು ಒಂದು ಸರ್ಕ್ಯುಲರ್ ರಿಂಗ್ ಟೈಪ್ ಮ್ಯಾಗ್ನೆಟಿಕ್ ಕೋರ್ ಮೇಲೆ ವೌಂಡ್ ಮಾಡಿರ್ತೀವಿ. ಸೊ ಅದಕ್ಕೆ ಒಂದು ಇನ್ಪುಟ್ ಸಪ್ಲೈನನ್ನು ಕೊಡ್ತೀವಿ ಒಂದು ಪಾರ್ಟ್ ಆಫ್ ವೈಂಡಿಂಗಿಗೆ. ಅದು ಫುಲ್ ಪಾರ್ಟ್ ಇರ್ಬೋದು ಅಥವಾ ಹಾಫ್ ಪಾರ್ಟ್ ಇರ್ಬೋದು. ಇಟ್ ಈಸ್ ಡಿಪೆಂಡಿಂಗ್ ಆನ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಆ ಒಂದು ಕೌಂಟರ್ ಇ ಎಮ್ ಎಫ್ ಅನ್ನೋದೇನಿದೆ, ದಟ್ ಈಸ್ ಇಂಪಾರ್ಟೆಂಟ್ ಇನ್ ದ ವೈಂಡಿಂಗ್ ವಿಚ್ ಆ್ಯಕ್ಟೆಡ್ ಎಸ್ ಎ ಪ್ರೈಮರಿ ಅಂತ ಹೇಳ್ತೀವಿ. The winding, the induced voltage per turn, the induced voltage per turn was the same in each and every turn linking with the common flux in the core. ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಓನ್ಲಿ ಒನ್ ವೈಂಡಿಂಗ್ ಇದೆ. ಅದು ಅಲ್ಲದೆ ದ ಇಂಡ್ಯೂಸ್ಡ್ ವೋಲ್ಟೇಜ್ ಪರ್ ಟರ್ನ್ was the same in each and every turn linking with the common flux in the core. ಏನು ಆ ಒಂದು ಕಾಮನ್ ಫ್ಲಕ್ಸ್ ಮೇಲೆ ಆ ಹೋಲ್ ವೈಂಡಿಂಗ್ ಏನಿದೆ, ಅದರ ಪ್ರತಿ ಒಂದು ಟರ್ನಲ್ಲೂ ಕೂಡ ಏನಾಗಿದೆ, ಅಲ್ಲಿ ಈಚ್ ಸೇಮ್ ವೋಲ್ಟೇಜ್ ಪರ್ ಟರ್ನೇ ಇರ್ತದೆ. ಸೇಮ್ ವೋಲ್ಟೇಜ್ ಪರ್ ಟರ್ನ್ ಅಂತಲೇ ಹೇಳ್ತೀವಿ. ದೇರ್ ಫಾರ್
fundamentally it makes no difference in the operation whether the secondary induced voltage is obtained from a separate winding linked with the core or from a porting of the primary turns. The same voltage transformation result in the both the situation. ಸೊ ಅದು ನನಗಿಲ್ಲಿ ವೈಂಡಿಂಗನ್ನು ಒಂದು ವೈಂಡಿಂಗ್ ಇರ್ಬೋದು ಅಥವಾ ಎರಡು ವೈಂಡಿಂಗ್ ಇರ್ಬೋದು. ಸೊ ಬಟ್ ಈ ವೋಲ್ಟೇಜ್ ಪರ್ ಟರ್ನ್ಸ್ ರೇಷಿಯೋ ಇರ್ಬೋದು ಅಥವಾ ವೋಲ್ಟೇಜ್ ಪರ್ ಟರ್ನ್ ಇರ್ಬೋದು, ಇದೆಲ್ಲ ಏನಿದೆ ಅಂದರೆ ಸೇಮ್ ಆಗಿರ್ತದೆ ಅಂತಲೇ ಹೇಳ್ತೀವಿ. ಸೇಮ್ ವೋಲ್ಟೇಜ್ ರೇಷಿಯೋ ಟ್ರಾನ್ಸ್ಫಾರ್ಮೇಷನ್ ರಿಸಲ್ಟ್ಸ್ ಕೂಡ ಬೋತ್ ಸಿಚುವೇಶನ್ಸಲ್ಲಿ ಸೇಮ್ ಇರುತ್ತೆ ಅಂತಲೇ ಹೇಳ್ತೀವಿ. ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಇದನ್ನು ನೋಡೋದಾದರೆ ಹೇಗಿದೆ, an ordinary two-winding transformer may also be used as a auto transformer by connecting the two windings in series and applying the voltage across the two or merely to one of the windings. ಸೊ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಏನು ನಾವು ಒಂದು ಮಾಮೂಲಿ ಕಾಮನ್ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಏನಿದೆ, ಈ ಟೂ ವೈಂಡಿಂಗ್ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಏನು ಪ್ರೈಮರಿ ಮತ್ತು ಸೆಕೆಂಡರಿ ಅಂತಕ್ಕಂಥ ಎರಡು ವೈಂಡಿಂಗ್ಗಳೇನದಾವೆ ಅಂತ ಹೇಳಿದ್ರೆ, ಅವನ್ನ ಒಂದಕ್ಕೊಂದು ಸಿರೀಸ್ ಮಾಡಿ ಎರಡೂ ವೈಂಡಿಂಗಿನ ಹೋಲ್ಗೆ ನಾನು ಇನ್ಪುಟ್ ಸಪ್ಲೈನೂ ಮಾಡ್ಬೋದು ಅಥವಾ ಅದಕ್ಕೆ ಪಾರ್ಸಿಯಲಿ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಕೂಡ ಒಂದು ಇನ್ಪುಟ್ ಸಪ್ಲೈನನ್ನು ಮಾಡ್ಬೋದು. ಆವಾಗ ಇಟ್ ಈಸ್ ನಥಿಂಗ್ ಬಟ್ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಇದರ ಕನ್ಸ್ಟ್ರಕ್ಷನ್ ಇದೆ. It depends on whether it is desired to keep the voltage down or up respectively. ಸೊ ಇಲ್ಲಿ ನಾವು ಅದನ್ನು ಕನೆಕ್ಷನನ್ನು ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಫಿಗರ್ 1 ಇಲ್ಲಿ ಏನಿದೆ, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಅಂತ ಇದೆ. ಆಟೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಅಂತ ಹೇಳಿದೆ ಏನು ಹೇಳ್ತಿದ್ವಿ, ಇಲ್ಲಿ ಏನು ಮಾಡಿದ್ದೀವಿ ಅಂತ ನೀವು ಗಮನಿಸಿ. ಇಲ್ಲಿ ಒಂದು ಹೋಲ್ ವೈಂಡಿಂಗ್ ಇದೆ ನೋಡಿ, ಇಲ್ಲಿ ಹೋಲ್ ವೈಂಡಿಂಗ್ ಇದೆ. ಹೋಲ್ ವೈಂಡಿಂಗಲ್ಲಿ ಈ ಎದಿಂದ ಅಪ್ ಟು ಸಿವರೆಗೂ ಒಂದು ವೈಂಡಿಂಗ್ ಇದೆ, ಎ ಸಿ ಅಂತಕ್ಕಂಥದ್ದು. ಈ V1 ನಾನು ಎಯಿಂದ ಸಿವರೆಗೂ ಹೋಲ್ ವೈಂಡಿಂಗಿಗೆ V1 ಅಪ್ಲೈ ಮಾಡಿದ್ದೀನಿ. ಆದರೆ ಈ ಸೆಕೆಂಡರಿ ಸೈಡ್ ಏನು ಮಾಡಿದ್ದೀನಿ, ಈ ಬಿದಿಂದ ಸಿವರೆಗೂ ತಗೊಂಡಿದ್ದೀನಿ ನೋಡಿ. ಈ V1 ಕೊಡಬೇಕಾದ್ರೆ ಇಲ್ಲಿ ಎದಿಂದ ಶುರು ಮಾಡ್ಕೊಂಡು ಸಿವರೆಗೂ ಕಂಪ್ಲೀಟ್ ಇದೆ, ಅಂದರೆ ಎ ಟು ಸಿ ಅಂತ ಹೇಳ್ತೀವಿ. ಅದೇ ಈ ಸೆಕೆಂಡರಿ ಸೈಡಲ್ಲಿ ನೋಡಿದರೆ ನಾನು ಬಿದಿಂದ ಸಿವರೆಗೂ ಕೊಟ್ಟಿದ್ದೀನಿ ಅಲ್ವಾ, ಅಂದರೆ ಇದು ಸ್ಟೆಪ್ ಡೌನಲ್ಲಿದೆ ಅಂತ ಅರ್ಥ. ಈ ಒಂದು ಡ್ರಾಯಿಂಗ್ ಏನಿದೆ ಸ್ಟೆಪ್ ಡೌನ್ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಇನ್ನೊಂದನ್ನು ನೀವು ಗಮನಿಸಿ, ಇಲ್ಲಿ ಏನಿದೆ ಅಂತ ಹೇಳಿದರೆ, ಇಲ್ಲಿ V1 ನಾನು ಏನು ಮಾಡಿದ್ದೀನಿ ನೋಡಿ, V1 ಇಲ್ಲಿ ಬಿ ಮತ್ತು ಸಿ ಮಧ್ಯಕ್ಕೆ ಕೊಟ್ಟಿದ್ದೀನಿ. ಆದರೆ ಅದೇ ಸೆಕೆಂಡರಿ V2ಗೆ ಎದಿಂದ ಅಪ್ ಟು ಸಿವರೆಗೂ ತಗೊಂಡಿದ್ದೀನಿ. ಅಂದರೆ ಇದು ಸ್ಟೆಪ್ ಅಪ್ ಅಂತ ಆಗುತ್ತೆ, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಅಪ್ ಅಂತ ಆಗುತ್ತೆ. ಈ ಫಿಗರ್ 1 ಮತ್ತು ಈ ಫಿಗರ್ 2 ನಾವಿಲ್ಲಿ ಗಮನದಲ್ಲಿಟ್ಕೊಂಡು, considering figure 1, the input voltage V1 is connected to the complete winding A to C and ಈಗಷ್ಟೇ ನಾವು ಡ್ರಾಯಿಂಗಲ್ಲಿ ನೋಡಿದ್ವಿ, ಅಲ್ಲಿ ಏನು ಮಾಡಿದ್ವಿ, V1 is connected to the complete winding A to C, ಕಂಪ್ಲೀಟ್ ವೈಂಡಿಂಗಿಗೆ ಕನೆಕ್ಟ್ ಮಾಡಿದ್ವಿ. ಆ್ಯಂಡ್ ದ ಲೋಡ್ RL is across a portion of the winding that is BC, B to C ಅಷ್ಟಕ್ಕೆ ಮಾತ್ರ, ಅರ್ಧ ವೈಂಡಿಂಗ್ನಲ್ಲಿ ಮಾತ್ರ ಲೋಡನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. The voltage V2 is related to V1 as in a conventional two-winding transformer, namely V2 is equal to V1 into NBC. ಏನಿಲ್ಲಿದೆ ನೋಡಿ, NBC divided by NAC. ದಿಸ್ ಈಸ್ ಇಕ್ವೇಷನ್ ನಂಬರ್ 1 ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಆ ಒಂದು V2 is equal to V1 into NBC ಡಿವೈಡೆಡ್ ಬೈ NAC ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಈ ಸರ್ಕಿಟ್ ನಂಬರ್ 1 ಆ್ಯಂಡ್ 2 ನಾವು ರೆಫರ್ ಮಾಡ್ಕೊಳ್ತಾ ಹೋದರೆ, ವೇರ್ NBC ಆ್ಯಂಡ್ NAC ಆರ್ ದ ನಂಬರ್ ಆಫ್ ಟರ್ನ್ಸ್ ಆನ್ ದ ರೆಸ್ಪೆಕ್ಟಿವ್ ವೈಂಡಿಂಗ್ಸ್, ದ ರೇಷಿಯೋ ಆಫ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ in an auto transformer is the same as that for an ordinary transformer.
ನಮ್ಮ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಏನು ನಾವು ಒಂದು ರೇಷಿಯೋ ಆಫ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನನ್ನು ನೋಡಿದ್ವಿ, ಅದೇ ಥರನೇ ಈ ಆಟೋ ಟ್ರಾನ್ಸ್ಫಾರ್ಮರ್ನಲ್ಲೂ ಕೂಡ ಇರ್ತದೆ. ಸೊ ಸೇಮ್ ಹಾಗೆ ಇರೋದ್ರಿಂದ ನಾನಿಲ್ಲಿ ಈ ಆಟೋ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷನನ್ನು ನಾನು ಹೀಗೆ ತಗೊಳ್ತೀನಿ. ಎ ಈಸ್ ಈಕ್ವಲ್ ಟು ಎನ್ ಬಿ ಸಿ ಡಿವೈಡೆಡ್ ಬೈ ಎನ್ ಎ ಸಿ ಈಸ್ ಈಕ್ವಲ್ ಟು V2 divided by V1 is equal to I1 divided by I2. This is the equation number 2 ಅಂತ ಕನ್ಸಿಡರ್ ಮಾಡೋಣ. As it is with A is less than 1 for step down. ಸೊ ನಾವೇನು ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಟೆಪ್ ಡೌನ್ ಆ್ಯಂಡ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಹೇಳ್ತಾ ಇದ್ವಿ, ಹಾಗೆ ಲೈಕ್ ದಟ್ ಇಲ್ಲಿ ಎ ಲೆಸ್ ದ್ಯಾನ್ 1 ಫಾರ್ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. Assume a resistive load for convenience and the secondary current I2 is equal to V2 by RL. This is nothing but ನಾವೇನು ಓಮ್ಸ್ ಲಾಗೆ ಹೋಗ್ತೀವಿ ನೋಡಿ, I is equal to V by R, I is equal to V by R. ಆ ಫಾರ್ಮುಲನ್ನು ಇಲ್ಲಿ ಅಪ್ಲೈ ಮಾಡಿದೆ ಹಾಗೆ. ಸೊ ಲೈಕ್ ದಟ್ I2 is equal to V2 divided by RL. Further, the assumption is made that the transformer is 100% efficient. The power output is ಏನು ಹೇಳ್ತದೆ ಇಲ್ಲಿ, ಪಿ ಎಲ್ ಈಸ್ ಈಕ್ವಲ್ ಟು V2 I2. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 3 ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಹೀಗೆ ಇಲ್ಲೇನಾಗುತ್ತೆ, ನನಗೆ ಅಸ್ಯೂಮ್ ಎ ರೆಸಿಸ್ಟಿವ್ ಲೋಡ್, ಅಂದರೆ ನಾನು ಆ ಟ್ರಾನ್ಸ್ಫಾರ್ಮರ್ ಮೇಲೆ ರೆಸಿಸ್ಟಿವ್ ಲೋಡ್ ಹಾಕಿದ್ದೀನಿ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ನಾನು ಇದನ್ನು ಕನ್ವಿನ್ಸಿಗೆ ತಗೊಳ್ತಕ್ಕಂಥದ್ದು ದ ಸೆಕೆಂಡರಿ ಕರೆಂಟ್ I2 ಈಸ್ ಈಕ್ವಲ್ ಟು V2 ಬೈ RL ಆಗಿಬಿಡ್ತದೆ. ಫರ್ದರ್ ದ ಅಜಂಪ್ಷನ್ ಈಸ್ ಮೇಡ್ ದಟ್ ದ ಟ್ರಾನ್ಸ್ಫಾರ್ಮರ್ ಈಸ್ 100% ಎಫಿಷಿಯೆಂಟ್. ರೆಸಿಸ್ಟಿವ್ ಲೋಡ್ ಇತ್ತಂದರೆ ಇಟ್ ಈಸ್ ಇನ್ 100% ಎಫಿಷಿಯೆಂಟ್ ಅಂತಲೇ ಹೇಳ್ಬೋದು. ದ ಪವರ್ ಔಟ್ಪುಟ್ ಈಸ್ ಪಿ ಎಲ್ ಈಸ್ ಈಕ್ವಲ್ ಟು V2 ಇಂಟು I2 ಅಂತ ಅರ್ಥ ಆಗುತ್ತೆ. ನೋಟ್ ದಟ್ I1 flows in the Note that I1 flows in the portion of the winding AB. ನಮ್ಮ ಫಿಗರ್ 1 and 2 ನಲ್ಲಿ ನಾವು ಗಮನಿಸ್ತಾ ಇರಬೇಕಾಗುತ್ತೆ. Whereas the current I2 minus I1 flows in the remaining portion BC. ಹೇಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕರೆಂಟ್ ಇಲ್ಲಿ ಹೋಗ್ತಾ ಇದೆ, I1 ಅಂತಕ್ಕಂಥದ್ದು ಹೀಗೆ ಫ್ಲೋ ಆಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಹೀಗೆ ಫ್ಲೋ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಕರೆಂಟು ಇಲ್ಲಿಗೆ ಬರಬೇಕಾದ್ರೆ ಪರ್ಟಿಕ್ಯುಲರ್ ಇನ್ ದಿಸ್ ಪೊಸಿಷನ್, ಅಂದರೆ ಬಿ ಆ್ಯಂಡ್ ಸಿ ಪೊಸಿಷನಲ್ಲಿ ಏನಿದೆ I2 ಮೈನಸ್ I1 ಆಗಿರ್ತದೆ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಅದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ನೋಟ್ ದಟ್ I1 ಫ್ಲೋಸ್ ಇನ್ ದ ಪೋರ್ಷನ್ ಆಫ್ ದ ವೈಂಡಿಂಗ್ ಎ ಬಿ ಕಡೆಗೆ ಫಸ್ಟ್ ಹೋಗುತ್ತೆ. Whereas the current I2 minus I1 flows in the remaining portion BC. The resulting current ಅಂದರೆ ಲೈಕ್ ದಿಸ್, ಇನ್ನೊಂದು ಸರಿ ನೋಡ್ಕೊಂಬಿಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಈಗ ಕರೆಂಟ್ ಏನಾಗ್ತಾ ಇದೆ, ಫಸ್ಟ್ I1 ಅಂತಕ್ಕಂಥದ್ದು ಎಲ್ಲಿ ಹೋಗ್ತಾ ಇದೆ ನೋಡಿ, ಈ ಹೋಗಿ ಈ ಎ ಬಿ ಪೊಸಿಷನ್ ಒಳಗಡೆ ಹೋಗ್ತದೆ. ಇಲ್ಲಿ I2 ಇದೆ ಇಲ್ಲಿ. ಸೊ ಆ್ಯಸ್ ಇಟ್ ಈಸ್ ಹೀಗೆ ಬಂದು ಹೀಗೆ ಹೋಗಬೇಕಲ್ವಾ ಅದು. ಸೊ ಹಾಗೆ ಹೋಗಬೇಕಾದಾಗ ಅಲ್ಲಿ ಇನ್ ಬಿಟ್ವೀನ್ ಬಿ ಸಿನಲ್ಲಿ ಏನಿದೆ ಅಂತ ಹೇಳ್ತೀವಿ ನಾವು, ಇನ್ ಬಿಟ್ವೀನ್ ಬಿ ಸಿನಲ್ಲಿ ಒಂದು I2 ಮೈನಸ್ I1 ಫ್ಲೋಸ್ ಇನ್ ದ ರಿಮೈನಿಂಗ್ ಪೋರ್ಷನ್ ಬಿ ಸಿ. ದ ರಿಸಲ್ಟಿಂಗ್ ಕರೆಂಟ್ ಫ್ಲೋಯಿಂಗ್ ಇನ್ ದ ವೈಂಡಿಂಗ್ ಬಿ ಸಿ ಈಸ್ ಆಲ್ವೇಸ್ ದ ಅರಿಥ್ಮೆಟಿಕಲ್ ಡಿಫ್ರೆನ್ಸ್. ಅಲ್ಲೇನಾಗಿದೆ, ಒಂದರಲ್ಲಿ ಇನ್ನೊಂದನ್ನು ಲೆಸ್ ಮಾಡಿದ ಹಾಗೆ, ಅಂದರೆ ಅರಿಥ್ಮೆಟಿಕಲ್ ಡಿಫ್ರೆನ್ಸ್ ಬಿಟ್ವೀನ್ I1 ಆ್ಯಂಡ್ I2. ಸೊ I1 ಆ್ಯಂಡ್ I2ದಲ್ಲಿ I1ಅನ್ನು ಲೆಸ್ ಮಾಡಿ ಉಳಿದಿದ್ದು ಅಂತ ಅರ್ಥ ಕೊಡ್ತದೆ. ಸಿನ್ಸ್ ದೇ ಆರ್ ಆಲ್ವೇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಅವೆರಡು ಏನಾಗಿದೆ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿದ್ದಾವೆ ಅಂತ ಹೇಳ್ತೀವಿ. ರಿಮೆಂಬರ್ ದಟ್ ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ದ ಪ್ರೈಮರಿ ಆಪೋಸಸ್ ದ ಪ್ರೈಮರಿ ಅಪ್ಲೈಡ್ ವೋಲ್ಟೇಜ್. ಆ್ಯಸ್ ಎ ರಿಸಲ್ಟ್ ದ ಕರೆಂಟ್ ಕಾಸ್ಡ್ ಬೈ ದ ಇಂಡ್ಯೂಸ್ಡ್ ವೋಲ್ಟೇಜ್ ಫ್ಲೋಸ್ opposite to the input current in an auto transformer. The secondary current is thus induced that is I1 plus
ಬ್ರಾಕೆಟ್ I2 minus I1 ಕಂಪ್ಲೀಟ್ ಬ್ರಾಕೆಟ್ ಈಸ್ ಈಕ್ವಲ್ ಟು I2. ದಿಸ್ ಈಸ್ ಈಕ್ವೇಷನ್ ನಂಬರ್ 4 ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಇಲ್ಲೇನಾಗೋದು, ಆವಾಗ ಕರೆಂಟ್ ಡೈರೆಕ್ಷನ್ಗೆ ಡಿಪೆಂಡ್ ಆಗಿತ್ತಾನೆ ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕು. ಸೊ ಯಾವ ರೀತಿಯಲ್ಲಿ ಕರೆಂಟ್ ಡೈರೆಕ್ಷನಲ್ಲಿದೆ ಆ ಒಂದು ವೇದಲ್ಲೇ ನನಗಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತದೆ. ಹೆನ್ಸ್ ದ ಆಂಪೇರ್ ಟರ್ನ್ ಡ್ಯೂ ಟು ಸೆಕ್ಷನ್ ಬಿ ಸಿ, ಏನು ಬಿ ಸಿ ಸೈಡ್ ಏನಿದೆ, ವೇರ್ ದ ಸಬ್ಸ್ಟಿಟ್ಯೂಷನ್ I2 ಈಸ್ ಈಕ್ವಲ್ ಟು I1 ಬೈ ಎ ಅಂದರೆ ಏನಂತ ಗೊತ್ತಲ್ಲ, ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಇನ್ ಆಟೋ ಟ್ರಾನ್ಸ್ಫಾರ್ಮರ್. ಆ್ಯಂಡ್ ಎನ್ ಬಿ ಸಿ ಈಸ್ ಈಕ್ವಲ್ ಟು ಎನ್ ಎ ಸಿ ಇಂಟು ಎ ಅಂತ ಹೇಳ್ತೀವಿ. ಆರ್ ಮೇಡ್ ಅಕಾರ್ಡಿಂಗ್ ಟು ಫಿಗರ್ 2 ವಿ ಹ್ಯಾವ್ ಆಂಪೇರ್ ಟರ್ನ್ಸ್ ಆಫ್ ಬಿ ಸಿ ಈಸ್ ಈಕ್ವಲ್ ಟು I2 ಮೈನಸ್ I1 and BC is equal to bracket I1 bar A minus 1 bracket complete, NBC is equal to I1 NBC divided by A minus I1 NBC is equal to I1 NAC minus I1 NBC is equal to I1 NAB ಅಂತ ಹೇಳ್ತೀವಿ. ಈ ಫಾರ್ಮುಲಾನನ್ನು ನಾವಿಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಇದನ್ನು ನಾವು ನೆನ್ಪಿಟ್ಕೋಬೇಕು ನೀಟಾಗಿ ಪ್ರತಿಯೊಂದನ್ನು. ಸೊ ಆಗ ನಮಗೆ ಮುಂದಿನ ದಿನದಲ್ಲಿ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ದಟ್ ಈಸ್ ಆಂಪೇರ್ ಟರ್ನ್ ಡ್ಯೂ ಟು ಎ ಬಿ. ದಸ್ ದ ಆಂಪೇರ್ ಟರ್ನ್ಸ್ ಡ್ಯೂ ಟು ಸೆಕ್ಷನ್ ಬಿ ಸಿ ಆ್ಯಂಡ್ ಎ ಬಿ ಬ್ಯಾಲೆನ್ಸ್ ಈಚ್ ಅದರ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅದರ್ ಆಲ್ ಟ್ರಾನ್ಸ್ಫಾರ್ಮರ್ಸ್ ಥರನೇ ಇಲ್ಲಿ ಕೂಡ. ಸೊ ಅಲ್ಲಿ ಒಂದು ಏನಾಗಿದೆ, ಆಂಪೇರ್ ಟರ್ನ್ಸ್ ಅಂತ ಏನಿದೆ, ಬಿ ಸಿ ಮತ್ತು ಎ ಬಿ ಏನಿದೆ, ಇಟ್ ಈಸ್ ಬ್ಯಾಲೆನ್ಸ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ ಪವರ್ ಡೆಲಿವರ್ಡ್ ಹಿಯರ್ ಈಕ್ವೇಷನ್ ನಂಬರ್ 3 ನೆನಪಿರಲಿ. ಸೊ ದಟ್ ಈಸ್ ಪಿ ಎಲ್ ಈಸ್ ಈಕ್ವಲ್ ಟು V2 I2 ಅಂತ ಏನು ಹೇಳಿದ್ವಿ, ದಟ್ ಈಸ್. ಆ್ಯಂಡ್ ಆ್ಯಸ್ ಇಟ್ ಈಸ್ ಈಕ್ವೇಷನ್ ನಂಬರ್ 4 ಕೂಡ ಗೊತ್ತಿದೆ ನನಗೆ, I1 ಪ್ಲಸ್ bracket I2 minus I1 bracket is equal to I2 ಅಂತ ಇದೆ. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 4. ಅಕಾರ್ಡಿಂಗ್ ಟು ದಿಸ್ ಟು ಈಕ್ವೇಷನ್ಸನ್ನು ಇಟ್ಕೊಂಡು ನಾನಿಲ್ಲಿ ಈಕ್ವೇಷನ್ 3 ಗಿವ್ಸ್ ದ ಪವರ್ ಡಿಟರ್ಮಿನ್ಡ್ ಬೈ ದ ಲೋಡ್. ಟು ಸಿ ಹೌ ದಿಸ್ ಪವರ್ ಈಸ್ ಡೆಲಿವರ್ಡ್, ದ ಈಕ್ವೇಷನ್ ಈಸ್ ರಿಟನ್ ಇನ್ ಎ ಸ್ಲೈಟ್ಲಿ ಮಾಡಿಫೈಡ್ ಫ್ರಮ್ substituting the equation number 4 in equation number 3, the following result is obtained. So what is that? PL is equal to V2 bracket I1 plus bracket I2 minus I1 bracket complete. So ಇಲ್ಲಿ is equal to V2 I2 plus V2 into bracket I2 minus I1 ವ್ಯಾಟ್ಸ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ನನಗೆ ಏನಾಗುತ್ತೆ, ಒಂದು ರಿಸಲ್ಟ್ ಸಿಗುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ದ ಲೋಡ್ ಪವರ್ ಕನ್ಸಿಸ್ಟ್ ಆಫ್ 2 parts. ಏನದು, ದ ಫಸ್ಟ್ ಪಾರ್ಟ್ ಈಸ್ ಪಿ ಸಿ, ಅಂದರೆ ಇಲ್ಲಿ ಕಂಡಕ್ಟೆಡ್ ಪವರ್ ಟು ಲೋಡ್ ಥ್ರೂ ಎ ಬಿ ಮುಖಾಂತರವಾಗಿ ಲೋಡ್ಗೆ ಕಂಡಕ್ಟಕ್ಕಂಥ ಭಾಗ ಏನಿದೆ, ದಟ್ ಈಸ್ ಪಾರ್ಟ್ ಪಿ ಸಿ ಅಂತ ಹೇಳ್ತೀವಿ. ಪಾರ್ಟ್ ಈಸ್ ಪಿ ಸಿ ಈಸ್ ಈಕ್ವಲ್ ಟು V2 ಇಂಟು I1 ಈಸ್ ಈಕ್ವಲ್ ಟು ಕಂಡಕ್ಟೆಡ್ ಪವರ್ ಟು ಲೋಡ್ ಥ್ರೂ ಎ ಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದ ಸೆಕೆಂಡ್ ಪಾರ್ಟ್ ಈಸ್ PTR ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ಡ್ ಪವರ್ ಅಂತ ಹೇಳ್ತೀವಿ. ದ ಟ್ರಾನ್ಸ್ಫಾರ್ಮ್ಡ್ ಪವರ್ ಈಸ್ ಈಕ್ವಲ್ ಟು V2 ಇಂಟು ಬ್ರಾಕೆಟ್ I2 ಮೈನಸ್ I1 ಈಸ್ ಈಕ್ವಲ್ ಟು ಟ್ರಾನ್ಸ್ಫಾರ್ಮ್ಡ್ ಪವರ್ ಟು ಲೋಡ್ ಥ್ರೂ ಬಿ ಸಿ, ಎ ಬಿ ಆ್ಯಂಡ್ ಬಿ ಸಿ ಅಂತ ಹೇಳ್ತೀವಿ. ಎ ಬಿ ಆ್ಯಂಡ್ ಬಿ ಸಿ ಒನ್ಸ್ ಅಗೇನ್ ನಾವು ಆ ಫಿಗರನ್ನು ನೋಡ್ಕೊಂಡು ಬರೋಣ. ಈ ಎ ಬಿಯಿಂದ ಹಾಗೆ ಈ ಬಿ ಸಿಯಿಂದ ಹೋಗ್ತಕ್ಕಂಥ ಲೋಡಿಗೆ ಹೋಗ್ತಕ್ಕಂಥ ಪೋರ್ಷನ್ಸ್ ಅಂತ ಹೇಳ್ತೀವಿ. ಸೊ ಅವೆರಡು ಪೋರ್ಷನಿಂದ ಲೋಡ್ಗೆ ಹೋಗ್ತಿರ್ತದಲ್ವ, ಆ ಕಾರಣದಿಂದ ನಾವು ಅದೆರಡನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದೆನ್ ಅಡ್ವಾಂಟೇಜಸ್ ಆಫ್ ಆಟೋ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಅಡ್ವಾಂಟೇಜಸ್ ಏನು ಈ ಆಟೋ ಟ್ರಾನ್ಸ್ಫಾರ್ಮರ್ದು ಅಂತ ಹೇಳಿದರೆ, ದಿಸ್ ಈಸ್
ಅಡ್ವಾಂಟೇಜಸ್ ಆಟೋ ಟ್ರಾನ್ಸ್ಫಾರ್ಮರ್ಸ್ ಆರ್ ಲೆಸ್ ಕಾಸ್ಟ್. ಇಲ್ಲಿ ಕಾಸ್ಟನ್ನು ನೋಡೋದಾದರೆ ಇಟ್ಸ್ ಎ ಲೆಸ್ ಕಾಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಹ್ಯಾವ್ ಬೆಟರ್ ವೋಲ್ಟೇಜ್ ರೆಗ್ಯುಲೇಷನ್. ಆಟೋ ಟ್ರಾನ್ಸ್ಫಾರ್ಮರ್ಸ್ ಹ್ಯಾವ್ ಬೆಟರ್ ವೋಲ್ಟೇಜ್ ರೆಗ್ಯುಲೇಷನ್ ಅಂತಲೂ ಹೇಳ್ತೀವಿ. ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ವೆರಿ ಗುಡ್. ಆ್ಯಂಡ್ ದೆನ್ ಇಟ್ ಈಸ್ ದ ಆಟೋ ಟ್ರಾನ್ಸ್ಫಾರ್ಮರ್ ಆರ್ ಸ್ಮಾಲರ್, ಚಿಕ್ಕದಾಗಿರ್ತವೆ ಅಂದರೆ ಲೈಟ್ ಇನ್ ವೆಯ್ಟ್ ಆರ್ ಲೈಟರ್ ಇನ್ ವೆಯ್ಟ್ ಅಂತಲೇ ಹೇಳ್ತೀವಿ. ಚಿಕ್ಕದಾಗಿರುತ್ತೆ ಮತ್ತು ಲೈಟರ್ ಇನ್ ವೆಯ್ಟ್ ಇರ್ತದೆ. ಆರ್ ಮೋರ್ ಎಫಿಸಿಯೆಂಟ್ ವೆನ್ ಕಂಪೇರ್ಡ್ ವಿತ್ 2 ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಆಫ್ ದ ಸೇಮ್ ಕೆಪಾಸಿಟಿ. ಅಂದರೆ ಒಂದು 2 ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ನ ಕೆಪಾಸಿಟಿ ಸೇಮ್ ಇರ್ತಕ್ಕಂಥದ್ದನ್ನು ಇನ್ನೊಂದು ಸಿಂಗಲ್ ವೈಂಡಿಂಗ್ ಆಟೋ ಟ್ರಾನ್ಸ್ಫಾರ್ಮರ್ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಈ ಆಟೋ ಟ್ರಾನ್ಸ್ಫಾರ್ಮರೇ ಮೋರ್ ಎಫಿಷಿಯೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಇದರಲ್ಲಿ ಇರೋಕ್ಕಿಂತ ಈ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದು ನೋಡೋದಾದರೆ, ಆಟೋ ಟ್ರಾನ್ಸ್ಫಾರ್ಮರ್ಸ್ ಹ್ಯಾವ್ 2 ಡಿಸ್ಅಡ್ವಾಂಟೇಜಸ್. ನಂಬರ್ 1, ಆ್ಯನ್ ಆಟೋ ಟ್ರಾನ್ಸ್ಫಾರ್ಮರ್ ಡಸ್ ನಾಟ್ ಐಸೋಲೇಟ್ ದ ಸೆಕೆಂಡರಿ ಫ್ರಮ್ ದ ಪ್ರೈಮರಿ ಸರ್ಕ್ಯೂಟ್. ಇಲ್ಲಿ ನಮ್ಮ ಏನು ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿನೆಲ್ಲ ಐಸೋಲೇಟ್ ಮಾಡಿರ್ತೀವಿ, ಬಟ್ ಇಲ್ಲಿ ಅದನ್ನು ಐಸೋಲೇಟ್ ಮಾಡಿರೋದಿಲ್ಲ. ದಿಸ್ ಈಸ್ ದ ಡಿಸ್ಅಡ್ವಾಂಟೇಜಸ್. ಅದು ಬೇರೆ ರೀತಿ ಹಜಾರ್ಡ್ಸ್ ಆಗೋದಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಉಂಟಿಲ್ಲಿ. If the common winding BC becomes open circuit, referring to figure 1 and 2. ಸೊ ನಾವಲ್ಲಿ ಫಿಗರ್ 1 and 2 ಏನು ರೆಫರ್ ನೋಡ್ಕೊಂಡು ಬಂದಿದ್ದೀವಿ ಅವನ್ನೇ ರೆಫರ್ ಮಾಡೋದಾದರೆ, ಇಲ್ಲಿ ಬಿ ಸಿ ಅಂತಕ್ಕಂಥ ಭಾಗದಲ್ಲಿ ಏನಾದರೂ ಓಪನ್ ಸರ್ಕ್ಯೂಟ್ ಆದರೆ ಅದು ಫಿಗರ್ 1ನಲ್ಲಿರ್ಬೋದು ಅಥವಾ ಫಿಗರ್ 2ದಲ್ಲಿರ್ಬೋದು, ದ ಪ್ರೈಮರಿ ವೋಲ್ಟೇಜ್ ಕ್ಯಾನ್ ಸ್ಟಿಲ್ ಫೀಡ್ ದ ಲೋಡ್. ನೋಡಿ ಇಲ್ಲಿ ಏನಾಗುತ್ತೆ, ಒನ್ಸ್ ಅಗೇನ್ ಆ ಫಿಗರನ್ನು ನೋಡಿ ಎಕ್ಸ್ಪ್ಲೇನ್ ಮಾಡೋಣ. ಒಂದು ವೇಳೆ ನೋಡಿ ಫಿಗರ್ 2 ನೋಡಿ ಫಿಗರ್ 1 ನೋಡಿ, ಈ ಬಿ ಸಿ ಅಂತಕ್ಕಂಥ ಭಾಗದಲ್ಲಿ ಓಪನ್ ಸರ್ಕ್ಯೂಟ್ ಆಗತ್ತಪ್ಪ. ಇದು ಓಪನ್ ಸರ್ಕ್ಯೂಟ್ ಆದರೂ ಏನಾಗಿದೆ ಅಂದರೆ ಸ್ಟಿಲ್ ಇಟ್ ಈಸ್ ಸಪ್ಲೈಸ್ ದ ಸೋರ್ಸ್ ವೋಲ್ಟೇಜ್ ಈ ಮುಖಾಂತರವಾಗಿ ಇಲ್ಲಿ ಫ್ಲೋ ಆಗ್ತಾನೇ ಇದೆ ನೋಡಿ ಅದು, ಹೌದಾ? ಸೊ ಇಲ್ಲಿ ಓಪನ್ ಇದೆ ಆದರೂ ಕೂಡ ಇದೇನು ಮಾಡ್ತಾಯಿದೆ, ಲೋಡ್ಗೆ ಫೀಡ್ ಮಾಡ್ತಾನೇ ಇದೆ, ಲೋಡ್ಗೆ ಇನ್ನೂ ಇನ್ಪುಟ್ನ ಫೀಡ್ ಮಾಡ್ತಾನೇ ಇದೆ. ಈವನ್ ಈ ಜಾಗದಲ್ಲೂ ಕೂಡ ಅಷ್ಟೇ, ಫಿಗರ್ ನಂಬರ್ 2ದಲ್ಲೂ ನೋಡಿ ಈ ಬಿ ಸಿ ಮಧ್ಯದಲ್ಲಿ ಇಲ್ಲಿ ಕಟ್ ಆದರೂ ಕೂಡ ಇಟ್ ಈಸ್ ಫೀಡ್ ದ ಸಪ್ಲೈ ಸೋರ್ಸ್ ಅಂತಲೇ ಹೇಳ್ತೀವಲ್ವ. ಸೊ ಲೈಕ್ ದಿಸ್ ಇದನ್ನೇ ನಾವಿಲ್ಲಿ ಹೇಳೋದು. ಅಲ್ಲಿ ಡಿಸ್ಅಡ್ವಾಂಟೇಜಸ್ಸಲ್ಲಿ ತಗೊಳ್ತೀವಿ ಅದನ್ನು. ದಟ್ ಈಸ್ ದ ಫಿಗರ್ 1, 2 ದ ಪ್ರೈಮರಿ ವೋಲ್ಟೇಜ್ ಕ್ಯಾನ್ ಸ್ಟಿಲ್ ಫೀಡ್ ದ ಲೋಡ್. ಹಾಗಾದರೆ ಆ ಒಂದು ವೈಂಡಿಂಗ್ ಕಟ್ಟಾಗಿದೆ ಆ ಬಿ ಸಿ ಸೆಕ್ಷನ್ ಒಳಗಡೆಗೆ ಎರಡೂ ಭಾಗದಲ್ಲಿ ಫಿಗರ್ 1 and 2 ಎರಡೂ ಕಡೆ ನೋಡಿದ್ರು ಬಿ ಸಿ ಅನ್ನೋ ಪಾರ್ಟ್ ಕಡೆಗೆ ವೈಂಡಿಂಗ್ ಓಪನ್ ಸರ್ಕ್ಯೂಟ್ ಆದರೂ ಕೂಡ ದ ಪ್ರೈಮರಿ ವೋಲ್ಟೇಜ್ ಕ್ಯಾನ್ ಸ್ಟಿಲ್ ಫೀಡ್ ದ ಲೋಡ್. ಪ್ರೈಮರಿ ವೋಲ್ಟೇಜ್ ಏನು ಮಾಡ್ತಾಯಿದೆ, ಈಗಲೂ ನಾವು ಲೋಡನ್ನು ಫೀಡ್ ಮಾಡ್ತಾಯಿದೆ. ವಿತ್ ಎ ಸ್ಟೆಪ್ ಡೌನ್ ಆಟೋ ಟ್ರಾನ್ಸ್ಫಾರ್ಮರ್ ದಿಸ್ ಕುಡ್ ರಿಸಲ್ಟ್ ಇನ್ ಬರ್ನ್ಟ್ ಔಟ್ ಸೆಕೆಂಡರಿ ಲೋಡ್. ನೋಡಿ ಸೆಕೆಂಡರಿ ಲೋಡಲ್ಲಿ ಅಕಸ್ಮಾತ್ ಏನಾದ್ರೂ ಸ್ಮಾಲ್ ವೋಲ್ಟೇಜ್ ಲೋಡ್ ಇತ್ತು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಇವಾಗ ಹೈ ವೋಲ್ಟೇಜ್ ಹೋಗೋ ಸಾಧ್ಯತೆ ಇದೆ ಅದಕ್ಕೆ. ಹಾಗಾಗಿ ಏನಾಗುತ್ತೆ, ಆ ಒಂದು ಲೋಡ್ಗೆ ಏನು ಕೊಟ್ಟಿರ್ತೀವಿ ಅದು ಸುಟ್ಟು ಹೋಗೋ ಅಂಥ ಸಾಧ್ಯತೆ ಉಂಟು ಅಂತ ಹೇಳ್ತೀವಿ. ಅದೇ ರೀತಿ ಆರ್ ಎ ಸೀರಿಯಸ್ ಶಾಕ್ ಹಜಾರ್ಡ್ಸ್ ಪರ್ಟಿಕ್ಯುಲರ್ಲಿ ಇನ್ ದ ಸ್ಟೆಪ್ ಡೌನ್ ರೇಷಿಯೋ ಈಸ್ ಹೈ ಅಂತ ಹೇಳ್ತೀವಿ. ಈಗ ಸ್ಟೆಪ್ ಡೌನ್ ರೇಷಿಯೋ ಈಸ್ ಹೈ ಅಂತ ಹೇಳಿದ್ರೆ ಅಲ್ಲಿ ಸೀರಿಯಸ್ ಶಾಕ್ ಹಜಾರ್ಡ್ ಆಗುತ್ತೆ. ನಾನು ಅಲ್ಲಿ ಕಡಿಮೆ ವೋಲ್ಟೇಜ್ ಇರಬೇಕಾಗಿತ್ತು ಅಂಥದ್ದಲ್ಲಿ ಹೈ ವೋಲ್ಟೇಜ್ ಬಂದುಬಿಡ್ತದೆ ಅವಾಗ. ಸೊ ಅಂಥ ಸಂದರ್ಭದಲ್ಲಿ ಸೀರಿಯಸ್ ಶಾಕ್ ಹಜಾರ್ಡ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ದಿಸ್ ಈಸ್ ದ ಮೇನ್ 2 ಡಿಸ್ಅಡ್ವಾಂಟೇಜಸ್ ಇದರಲ್ಲಿರ್ತಕ್ಕಂಥದ್ದು. ವೆರಿ ಡೇಂಜರಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಇದರ ಅಪ್ಲಿಕೇಶನ್ಗಳನ್ನು ಗಮನಿಸೋದಾದರೆ, ಆಟೋ ಟ್ರಾನ್ಸ್ಫಾರ್ಮರ್ಗಳನ್ನ ಅಪ್ಲಿಕೇಶನ್ ಗಮನಿಸೋದಾದರೆ ದ ಕಾಮನ್ ಅಪ್ಲಿಕೇಶನ್ಸ್ ಆರ್, ಇಲ್ಲಿ ನೋಡಿ ಭಾಳ ಮುಖ್ಯವಾಗಿರೋದು ಫ್ಲೂರೋಸೆಂಟ್ ಲ್ಯಾಂಪ್ಸ್ ವೇರ್ ಸಪ್ಲೈ ವೋಲ್ಟೇಜ್ ಈಸ್ ಲೆಸ್ ದ್ಯಾನ್ ದ ರೇಟೆಡ್ ವೋಲ್ಟೇಜ್. ನೋಡಿ ನಿಮ್ಮ ಮನೆಯಲ್ಲಿ ಸಮ್ಟೈಮ್ಸು ವೋಲ್ಟೇಜ್ ಇನ್ಪುಟ್ ನಿಮ್ಮ ಮನೆಗೆ ಬರ್ತಕ್ಕಂಥ ಇನ್ಪುಟ್ ವೋಲ್ಟೇಜ್ ತುಂಬ ಕಡಿಮೆ ಆದರೆ 180, 170 ಹೀಗೆಲ್ಲ ಬರೋ ಸಾಧ್ಯತೆ ಇರ್ತದೆ. ಒಂದು ಟೈಮು ಅದು ತುಂಬ ಕಡಿಮೆ ವೋಲ್ಟೇಜಿಗೆ ಬಂದರೆ ನಿಮ್ಮ ಮನೇಲಿ ಟ್ಯೂಬ್ಲೈಟ್ ಆನ್ ಆಗೋದೇ ಇಲ್ಲ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಆಟೋ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿದರೆ ಅಲ್ಲಿ 180 ವೋಲ್ಟೇಜೇ ಬಂದರೂ ನನಗೆ 230 ವೋಲ್ಟೇಜ್ ಅಪ್ ಟುವರೆಗೆ 230, 240, 250 ವೋಲ್ಟೇಜನ್ನು ನಾನಲ್ಲಿ ತಗೋಬೋದಾಗಿರ್ತದೆ ಅಂತ ಹೇಳ್ತೀವಿ.
ಎರಡನೇದಾಗಿ ರೆಡ್ಯೂಸ್ಡ್ ವೋಲ್ಟೇಜ್ ಮೋಟಾರ್ ಸ್ಟಾರ್ಟರ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಮೋಟಾರ್ಗಳು ರೆಡ್ಯೂಸ್ಡ್ ವೋಲ್ಟೇಜಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರ್ತದೆ, ಕಡಿಮೆ ವೋಲ್ಟೇಜಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಇರ್ತದೆ. ಅಂಥ ಜಾಗದಲ್ಲೂ ಕೂಡ ನಾವು ರೆಡ್ಯೂಸ್ಡ್ ವೋಲ್ಟೇಜ್ ಮೋಟಾರ್ ಸ್ಟಾರ್ಟ್ಗೂ ಕೂಡ ಇದನ್ನು ಬಳಸ್ಕೊಳ್ತೀವಿ. ಮತ್ತು ಸೀರೀಸ್ ಲೈನ್ ಬೂಸ್ಟರ್ಸ್ ಅಂತ ಹೇಳ್ತೀವಿ, ಫಾರ್ ಫಿಕ್ಸಡ್ ಅಡ್ಜಸ್ಟ್ಮೆಂಟ್ ಆಫ್ ಲೈನ್ ವೋಲ್ಟೇಜ್. ಇಲ್ಲಿ ಫಿಗರ್ 3ನಲ್ಲಿ ತೋರಿಸಿರೋ ಹಾಗೆ ಇದನ್ನೇನು ಮಾಡ್ತೀವಿ ಅಂದರೆ, ಸಮ್ಟೈಮ್ಸ್ ಲಾಂಗ್ ಡಿಸ್ಟೆನ್ಸಲ್ಲಿ ನಮಗೆ ಲೈನ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಬೇಕಾದ್ರೆ ಹೋಗ್ತಾ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಲೈನ್ ಬೂಸ್ಟ್ ಮಾಡೋಕ್ಕಾಗುತ್ತೆ. ಅಂಥದ್ರಲ್ಲಿ ಈ ಲೈನ್ ಬೂಸ್ಟರ್ಸ್ ಅಂತೇಳ್ಬಿಟ್ಟು ಇದೇ ಆಟೋ ಟ್ರಾನ್ಸ್ಫಾರ್ಮರ್ನೇ ಬಳಸ್ತೀವಿ. ದಿಸ್ ಈಸ್ ದ ಬೂಸ್ಟರ್ ಅಂತ ಹೇಳ್ತೀವಿ, ಬೂಸ್ಟರ್ ಸರ್ಕ್ಯೂಟ್. ನಾವಿಲ್ಲಿ ನೋಡ್ಬೋದು ಫಿಗರ್ 3ನಲ್ಲಿ ಒಂದು ಬೂಸ್ಟರ್ ಸರ್ಕ್ಯೂಟ್ ಇದೆ. ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ ನಮಗೆ. ನೋಡಿ, ನಮಗೆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜನ್ನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕೊಟ್ಟಿದೆ. ಇಲ್ಲಿ ಅಡಿಷ್ನಲ್ ಮತ್ತೊಂದು ವೈಂಡಿಂಗನ್ನು ತೊಗೊಳ್ತೀವಿ ನಾವು ಇಲ್ಲಿ. ಹಾಗೆ ಈಗ ನೆಕ್ಸ್ಟ್ E2 ಇದನ್ನು ಇಲ್ಲಿ ಕೂಡ ಗಮನಿಸ್ಬೋದು. ಇಲ್ಲಿ ಪರ್ಟಿಕ್ಯುಲರ್ ನನ್ನ ವೋಲ್ಟೇಜ್ ಇಷ್ಟಕ್ಕೆ ಸೀಮಿತ ಆಗಿದೆ, ಬಟ್ ಅಡಿಷ್ನಲ್ ಮತ್ತೊಂದು ವೋಲ್ಟೇಜ್ ತೊಗೊಂಡಿದ್ದೀನಿ, ಅದನ್ನು ನಾನು E2 ಸೈಡ್ ಕೊಡ್ತೀನಿ. ಇದು ಲೈನ್ ಬೂಸ್ಟರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ಬೂಸ್ಟರ್ ಸರ್ಕ್ಯೂಟ್ನ ಈ ಥರದ ಲೈನ್ ಬೂಸ್ಟರ್ಸ್ಗಳನ್ನು ಬಳಸ್ಕೊಂಡು ನಾವು ಲೈನ್ ವೋಲ್ಟೇಜನ್ನು ಮೇಂಟೈನ್ ಮಾಡ್ಬೋದು, ಬೂಸ್ಟಪ್ ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ಹಾಗೆ ಸರ್ವೋ ಲೈನ್ ವೋಲ್ಟೇಜ್ ಕರೆಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ವೋಲ್ಟೇಜ್ ಕರೆಕ್ಟರ್ಸ್ ಮಾಡಬೇಕಾಗುತ್ತೆ, ಅಂತಲ್ಲಿ ಸರ್ವೋ ಸ್ಟ್ಯಾಬ್ಲೈಸರ್ ಅಂತ ಹೇಳ್ತೀವಿ. ಅಂಥ ಜಾಗದಲ್ಲಿ ಇದನ್ನು ಆಟೋ ಟ್ರಾನ್ಸ್ಫಾರ್ಮರ್ನ ನಾವು ಬಳಸ್ತೀವಿ ಅಂತಲೇ ಹೇಳ್ಬೋದು. ಸೊ ಇದುವರೆಗೆ ನಾವು ಆಟೋ ಟ್ರಾನ್ಸ್ಫಾರ್ಮರ್ನ ಬಗ್ಗೆ ಏನೆಲ್ಲ ನೋಡಿದ್ವಿ ಅಂತ ಒಂದು ಸರಿ ರಿವ್ಯೂ ಮಾಡೋಣ. ಮೊದಲನೇದಾಗಿ ಆಟೋ ಟ್ರಾನ್ಸ್ಫಾರ್ಮರ್ನ ಪ್ರಿನ್ಸಿಪಲ್. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಟ್ ಈಸ್ ಎ ಒನ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. ಆ ಒನ್ ವೈಂಡಿಂಗ್ ಏನಾಗಿದೆ, ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಎರಡೂ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಹಾಗೆ ಇದು ಈ ಆಟೋ ಟ್ರಾನ್ಸ್ಫಾರ್ಮರ್ ಬಂದ್ಬಿಟ್ಟು ಇಟ್ ಈಸ್ ದ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅಂದರೆ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ಅದರಲ್ಲೂ ಸೆಲ್ಫ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಸಿಂಗಲ್ ವೈಂಡಿಂಗು, ನಾನು ಇದನ್ನು ಫಿಗರಲ್ಲಿ ನೋಡಿದ್ದೀನಿ ಅಂತಲೇ ಹೇಳ್ತೀವಿ. ಇಟ್ ಮೇ ಬಿ ರೀಕಾಲ್ಡ್ ದಟ್ ಇನ್ ದ ಡಿಸ್ಕಷನ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಒಂದು EMF ಕೌಂಟರ್ EMF ಅನ್ನು ನಾವು ಈ ಹಿಂದೆ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಡಿಸ್ಕಸ್ ಮಾಡಿದ್ದಿಲ್ಲ, ಅದೇ ರೀತಿ ಇಲ್ಲೂ ಕೂಡ ಒಂದು EMF ಇಲ್ಲಿ ಇಂಡ್ಯೂಸ್ ಆಗ್ತದೆ. ಸೊ ಅಂಥದ್ದು. ಬಟ್ ಇಲ್ಲಿ ಏನಪ್ಪ ಅಂತೇಳಿದ್ರೆ, ಇಲ್ಲಿನೂ ಆ ಒಂದು ಆರ್ಡಿನರಿ ಟ್ರಾನ್ಸ್ಫರ್ ರೀತಿಯಲ್ಲೇ ಟರ್ನ್ಸ್ ರೇಷಿಯೋ, ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಇರ್ಬೋದು, ಅಥವಾ ವೋಲ್ಟೇಜ್ ಪರ್ ಟರ್ನ್ಸ್ ಇರ್ಬೋದು, ವೋಲ್ಟ್ಸ್ ಪರ್ ಟರ್ನ್ ಇರ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಹಾಗೆ ಇಲ್ಲಿ ಕೂಡ ಇರ್ತದೆ ಅಂತ ಹೇಳಿದ್ವಿ. ಹಾಗೆಯೇ ಇಲ್ಲಿ ಎರಡು ಮೇನ್ ಸರ್ಕ್ಯೂಟ್ಗಳನ್ನು ನೋಡ್ತೀವಿ. ಒಂದು ಸ್ಟೆಪ್ ಡೌನು, ಮತ್ತೊಂದು ಸ್ಟೆಪ್ ಅಪ್. ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಟೆಪ್ ಡೌನ್ ಮತ್ತು ಸ್ಟೆಪ್ ಅಪ್ ಎರಡು ಸರ್ಕ್ಯೂಟ್ಗಳನ್ನು ನೋಡಿದ್ವಿ, ಸರ್ಕ್ಯೂಟ್ ಡಯಾಗ್ರಾಮು. ಸೊ ಅಲ್ಲಿ ನನಗೆ V1 ಹೋಲ್ ವೈಂಡಿಂಗಿಗೆ ಕೊಡೋದೊಂದು ಇರ್ಬೋದು, ಅಲ್ಲಿ ಔಟ್ಪುಟ್ಟಿಗೆ ತೊಗೊಳ್ತಕ್ಕಂಥ ಲೋಡಿಗೆ ತೊಗೊಳ್ತಕ್ಕಂಥದ್ದು ಒಂದು ಪಾರ್ಸಿಯಲಿ ವೈಂಡಿಂಗಿಂದ, ಇಟ್ ಈಸ್ ದ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಅಥವಾ V1 ಇನ್ಪುಟ್ ಮಾಡದೆ ಒಂದು ಪಾರ್ಸಿಯಲ್ ವೈಂಡಿಂಗಿಗೆ ಕೊಟ್ಟು ಹೋಲ್ ವೈಂಡಿಂಗಿಂದ ಔಟ್ಪುಟ್ ತೊಗೊಳ್ತಕ್ಕಂಥದ್ದು, ದಿಸ್ ಇಸ್ ದ ಸ್ಟೆಪ್ ಅಪ್ ಆಗಿರ್ತದೆ. ಸೊ ಅಲ್ಲಿ ಒಂದೊಂದಾಗಿ ನಾವು ಏನು ಮಾಡಿದ್ವಿ, ಈಕ್ವೇಷನ್ಗಳನ್ನು ನೋಡ್ತಾ ಬರ್ತೀವಿ ರಿಲೇಟೆಡ್ ಟು ದಟ್ ಈ ಫಿಗರ್ 1 ಆ್ಯಂಡ್ ಫಿಗರ್ 2ದಲ್ಲಿ. ಸೊ ಆ ಪ್ರಕಾರವಾಗಿ ನಮಗೆ ಇಲ್ಲಿ ಏನಾಗುತ್ತೆ, ಅಲ್ಲಿ ಪವರ್ ಹೇಗಿರ್ತದೆ, ಇನ್ನು ಪ್ಯೂರ್ ರೆಸಿಸ್ಟಿವ್ ಇದ್ದಾಗ ನನಗಲ್ಲಿ ಪವರ್ ಯಾವ ರೀತಿ ಡೆಲಿವರ್ಡ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ಸೊ ಹಾಗೆಯೇ ಆ ಅಡ್ವಾಂಟೇಜಸನ್ನು ನೋಡಿದ್ವಿ, ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನೋಡಿದ್ವಿ, ಹಾಗೆ ಅಪ್ಲಿಕೇಶನ್ಗಳನ್ನು ಕೂಡ ಇಲ್ಲಿ ಗಮನಿಸಿದ್ದೀವಿ. ಸೊ ಈ ಕ್ಲಾಸನ್ನು ನೀವು ಮತ್ತೆ ಇನ್ನೊಂದು ಸರಿ ರೀಕಾಲ್ ಮಾಡಿ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ನ ನೋಡೋಣ. ಅಲ್ಲಿ ಇನ್ಸ್ಟ್ರೂಮೆಂಟ್ ಚಾಪ್ಟರ್ಸಲ್ಲಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಬರ್ತದೆ. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಶುಭ ದಿನ.